ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ಇಷ್ಟೇನಾ ನಮ್ ಜೀವನ? ದೀಪ ಆರಕ್ ಮುಂಚೆ ಜೋರಾಗಿ ಉರಿಯುತ್ತೆ ಅನ್ನೋ ಹಾಗೆ ನಾವು ದೂರ ಆಗ್ಬೇಕು ಅಂತಾನೆ ಅಷ್ಟು ಪ್ರೀತಿಯಿಂದ ಸಂತೋಷವಾಗಿ ಜೀವನ ಮಾಡಿದ್ವಾ? ನಾವು ಮತ್ತೆ ಒಂದಾಗ್ತೀವ ಮಾವ? ಆದ್ರೂ ಬಂಗಾರಿ, ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ. ನೀವು ಬೇರೆಯವ್ರ ಕುತ್ತಿಗೆ ತಾಳಿ ಕಟ್ಟಕ್ ಹೊರಟಿರುವಾಗ ನಾವು ಹೇಗ್ ಒಂದಾಗಕ್ ಸಾಧ್ಯ ಮಾವ? ಅದೆಲ್ಲ ಕನ್ಸು ಅಷ್ಟೇ. ಇಲ್ಲ ಬಂಗಾರಿ, ನನಗ್ ನೀನ್ ಬೇಕು, ನೀನ್ ಮಾತ್ರ ಬೇಕು. ನೀನಷ್ಟೇ ಬೇಕು. ಬಂಗಾರಿ, ನನ್ನನ್ನ ದೂರ ತಳ್ಬೇಡ ನೀನು, ಸರಿನಾ? ಬೈಬೇಡ. ನಿಮ್ಮನ್ನ ಮರೆಯೋಕ್ ಆಗ್ತಿಲ್ಲ ಮಾವ. ನೀವಿಲ್ದೆ ನಾನ್ ಬದುಕಕ್ಕಾಗಲ್ಲ. ನನಗೂ ಅಷ್ಟೇ ಬಂಗಾರಿ, ನಿನ್ನ ಬಿಟ್ಟು ಬದುಕಕ್ ಸಾಧ್ಯನೇ ಇಲ್ಲ. ನೀನು ಹೂವನ್ನು ಸಾಕು, ನಾವು ಮತ್ತೆ ಬದುಕನ್ನ ಶುರು ಮಾಡ್ಬೇಡ. ನನ್ಗೂ ಆಸೆ ಇದೆ ಮಾವ. ದಯವಿಟ್ಟು ನಾಳೆನೆ ಬಂದು ನನ್ನ ಕರ್ಕೊಂಡು ಹೋಗ್ಬಿಡಿ. ನಿಮ್ಮನ್ನ ಬಿಟ್ಟು ಇನ್ನೊಬ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನನಗ್ ಬದುಕೋ ಶಕ್ತಿ ಇಲ್ಲ ಮಾವ. ಆ ಶಕ್ತಿ ಇದ್ದಿದ್ರೆ ನೀವು ಕಟ್ಟಿದ ತಾಳಿನ ಯಾವತ್ತೋ ತೆಗ್ದು ಹಾಕ್ಬಿಡ್ತಿದ್ದೆ. ಬಂಗಾರಿ, ನನಗೂ ಅಷ್ಟೇ. ನಿನ್ನ ಬಿಟ್ಟು ಇನ್ನೊಬ್ಳಿಗೆ ತಾಳಿ ಕಟ್ಟೋ ಶಕ್ತಿ ಇಲ್ಲ ಈ ಜನ್ಮಕ್ಕೆ. ನೀನೊಬ್ಳೆ. ನನಗೂ ನೀವೊಬ್ರೆ ಮಾವ. ನಿಮ್ ಜಾಗಕ್ಕೆ ಬೇರೆ ಯಾರು ಬರೋದಕ್ ಸಾಧ್ಯನೇ ಇಲ್ಲ. ನಾನ್ ಬಿಡೋದು ಇಲ್ಲ. ನನಗ್ ಗೊತ್ತು ನಿಮ್ ಮನ್ಸಲ್ಲಿ ಇನ್ನು ನಾನೇ ಇದ್ದೀನಿ ಅಂತ. ಆದ್ರೆ ಎಲ್ರು ಬಂದು ನೀವು ಕುಡಿದು ಬಂದು ಮಾತಾಡಿದ್ರಿ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು ಅಂತ ನಾಳೆ ನೀವೇ ಸಾಬೀತ್ ಮಾಡ್ಬೇಕು. ನೀವು ಸಾಬೀತ್ ಮಾಡ್ತೀರಾ ಅಂತ ನಾನ್ ನಂಬಿದ್ದೀನಿ ಮಾವ. ನಂಬೇಕು ಬಂಗಾರಿ, ನಂಬಿಕೆನೇ ಜೀವನ. ನನ್ ಜೀವನ ನೀನು, ನೀನೇ ಪ್ರಾಣ. ಪ್ರಾಣನೇ ನೀನು, ನೀನೇ ನಾನು, ನಾನೇ ನೀನು. ಬರ್ತೀನಿ, ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ. ನಿನ್ನನ್ನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸತ್ಯ, ಯಾರಕ್ಕೆ ಕಾಯ್ತಾ ಇದ್ಯಾ? ನನ್ನ ತಮ್ಮ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಕಾಯ್ತಿದ್ದೀನಿ. ಯಾಕಿಷ್ಟು ತಡ ಆಯ್ತು ಅಂತಾನೆ ಗೊತ್ತಿಲ್ಲ. ಅಮ್ಮ, ದಿವಾಕರ್ ಮಾವ ಬರ್ತಿದ್ದಾನ? ಹ್ಞೂಮ್ಮ, ಮದುವೆ ಕೆಲಸ ಇದೆಯಲ್ಲ, ಅದಕ್ಕೆ ಊರಿಂದ ಕರೆಸ್ಕೊತಾ ಇದ್ದೀನಿ. ಹೇಗೂ ನಿಮ್ಮಪ್ಪ ಬೇರೆ ಊರಲ್ಲಿಲ್ಲ, ಎಸ್ಟೇಟ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ಎಲ್ಲ ಕಾರ್ಯ ನೋಡ್ಕೊಳ್ಳಿ ಅಂತ ಕರೆಸ್ತಾ ಇದ್ದೀನಿ. ಅದಿರಲಿ ಮಂಗಳ, ಈಗ ಬಂದ ವಿಷಯ ಏನು? ಸತ್ಯ, ಯಾಕೋ ಆ ಜ್ಯೋತಿಷಿಗಳು ಹೇಳ್ದಂಗೆ ಆಯ್ತಾದೆ. ಮದ್ವೆ ಹೊತ್ರಕ್ ಬರ್ತಾ ಇದ್ದಂಗೆ ಇಂದ್ರನ್ ಮನ್ಸು ಆ ತುಳಸಿ ಕಡಿಕೆ ಎಳಿತಾದೆ. ಈಗೇನಾಯ್ತು ಮಂಗಳ? ರಾತ್ರಿ ಏನಾಯ್ತು ಗೊತ್ತಾ? ನೋಡಪ್ಪ, ನೀನ್ ಮುಂದೆನೇ ಇದೆಯಾ ಕೇಳ್ತಾ ಇದ್ದೀನಿ. ನನಗೆ ತುಳಸಿ ಬೇಕು, ಅವಳ ಜೊತೆನೆ ಬಾಳ್ಬೇಕು, 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 ಬದುಕಬೇಕು. ಬಂಗಾರಿ, ನೀನು ಇಲ್ಲಿರ್ಬೇಕಾಗಿರೋಳಲ್ಲ, ನಮ್ಮನೇಲಿರ್ಬೇಕಾಗಿರೋಳು. ಬಾ ಬಂಗಾರಿ. ಏನು ಮಾಡ್ತಾ ಇದೀಯ ನೀನು? ಓಹೋ, ಇಷ್ಟೆಲ್ಲ ಆಯ್ತಾ? ಅದೇನಾದ್ರೂ ನಿಜ ಆಗಿ ಇಂದ್ರ ಏನಾದ್ರೂ ತುಳಸಿನ ಮನೆ ಕರ್ಕೊಂಡು ಬಂದೋ, ನಡೆಯೋ ಕಥೆನೇ ಬೇರೆ. ಆಮೇಲೆ ನಿಮ್ಮ ಅಣ್ಣನ ಕುಟುಂಬ ಹೇಳ್ ಹೆಸರಿಲ್ದಂಗೆ ಹೋಗ್ಬಿಡತ್ತೆ. ಅದೇ ತಾನೇ ನನಗೆ ಬೇಕಾಗಿರೋದು. ಏನು? ನಾನಿರೋವಾಗ ಹಂಗೆಲ್ಲ ಆಗಕ್ ನಾನು ಬಿಟ್ಬಿಡ್ತೀನಾ ಅಂದೆ. ನೀನ್ ಬಿಟ್ರೋ
ನಾನು ಬಿಡಲ್ಲ ಬಿಡು. ಅದಕ್ಕೇನಾದ್ರೂ ಒಂದು ದಾರಿ ಕಾಣಿಸ್ತೀನಿ. ಅಕ್ಕ ದಿವಾಕರ, ಬಾ. ಆ, ಓಹೋ, ಸಾಹೇಬ್ರು ಸ್ನಾನ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟು ಹೋಗೋರೆ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಆಟ ಆಡೋಣ. ಪೇಸ್ಟ್. ಓಹೋ, ಮೈಕ್ ತಿಕ್ಕೋಕ್ಕೆ ಸೋಪು. ಇದು ಬೇರೆ ಕೇಳು ನನ್ನ ಮಗನಿಗೆ. ಹೊಲ್ ತಿಕ್ಕೋಕ್ಕೆ ಬ್ರಸ್ಸು. ಉಜ್ಜುಜ್ಜು ಮಾಡ್ತೀನಿ. ಓಹೋ, ಟವಲ್ ಬೇರೆ ಕೇಳಿ ನಮ್ಗಂಗೆ. ಆಫೀಸ್ಗೆ ಹೋಗಿ ಬ್ಯಾಗು. ಈ ನನ್ನ ಮಗ ದೊಡ್ಡ ಆಫೀಸರ್ ಅನ್ಕೊಬಿಟ್ಟವನೇ. ನಾನು ಹೇಳಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನಗೆ ಫೋನ್ ಮಾಡಿ. ಏ ಕೆಂಪಣ್ಣ, ಇಲ್ಲಿ ನನ್ನ ಬ್ರಷು ಪೇಸ್ಟು ಟವಲೆಲ್ಲ ಇಟ್ಟಿದ್ದೆ, ಎಲ್ಲಿಟ್ಟಿದ್ಯೋ? ಟವಲು ಇಲ್ಲ ಹಾಕಿದ್ಯಾ? ಸೋಪ್ ಎಲ್ಲ ಬ್ರಷ್ ಅಲ್ಲಿ. ಓ, ಸ್ನಾನ ಆದ್ಮೇಲೆ ಸಾಹೇಬ್ರಿಗೆ ಐರನ್ ಆಗಿರೋ ಬಟ್ಟೆನೇ ಬೇಕಾ? ಬಾನಿಗೊಂದು ಎಲ್ಲಿದೆ ಕೆಂಪಣ್ಣ,